ಕೇವಲ 5 ನಿಮಿಷದಲ್ಲಿ ಅತಿ ಅದ್ಭುತವಾಗಿ ಒಳ್ಳೆ ಎಕ್ಸಲೆಂಟ್ ಸ್ವಾದ ಘಮಘಮ ಅನ್ನುತ್ತೆ. ಬಾಯಿಗಿಟ್ರೆ ಕರಗೋಗುತ್ತೆ. ಈ ಸೆಕೆಗೆ, ಈ ಸಮ್ಮರ್‌ಗೆ ಆ್ಯಪ್ಟ್ ಆಗಿರೋ ಒಂದು ಸ್ವೀಟು. ಯಾವುದೇ ಸ್ವೀಟ್ ಅಂಗಡಿಲಿ ನಿಮಗಿದು ಸಿಗಲ್ಲ. ಎಲ್ಲ ಮನೇಲಿರೋ ಪದಾರ್ಥನೇ. ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ತಿನ್ಬೋದು ಈ ಬೇಸಿಗೆಗೆ, ಅಥವಾ ಬಿಸಿ ಬಿಸಿಯಾಗೂ ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಮಾಡಿಕೊಡಿ ಯಮ್ಮಿ ಡೆಸರ್ಟ್‌ನ. ನಿಜವಾಗ್ಲೂ ದೇ ಎಂಜಾಯ್ ಇಟ್. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫಸ್ಟ್ ಕ್ಲೋಸ್ ಅಪ್ ಇಯರ್ಲಿ ಸ್ವೀಟ್ ಯಾವ ರೀತಿ ಇದೆ ಅಂತ ನೋಡೋಣ. ಇದನ್ನು ಡಿಸರ್ಟ್ ಅಂತಲೂ ಕರಿಬೋದು. ಊಟ ತಿಂಡಿ ಆದಮೇಲೆ ತಿನ್ನೋಕ್ಕೆ ಸೈ ಇದು. ಸೊ ಬನ್ನಿ ಅದು ಹೇಗೆ ಮಾಡೋದು ಅಂತ ಇವತ್ತು ವೀಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು, ಅದಕ್ಕೆ 1.5 ಕಪ್ಪಷ್ಟು ಹಾಲು ಹಾಕ್ಕೊಂಡು, 2 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡು ನಾನಿಲ್ಲಿ ಸ್ವೀಟ್ ಕೋವಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡಿಮೇಡ್ ಸ್ವೀಟ್ ಕೋವಾ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಇದು ಸ್ಟವ್ ಆನ್ ಮಾಡಿಲ್ಲ, ಯಾಕಂದರೆ ಗಂಟಾಗಬಾರ್ದು. ಮಿಲ್ಕ್ ಪೌಡ್ರು ಹಾಲಾಗಲಿ ತುಪ್ಪ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆರೆಸಿ ಸ್ಟವ್ ಆನ್ ಮಾಡ್ಕೊಂಡು ಇದನ್ನು ಕೋವಾ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ಸ್ಲೈಸಸ್ನ ಈ ಥರ ತುಂಡಾಗಿ ಸೈಡ್ ಎಡ್ಜಸ್ ಕಟ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡಾರ್ಕಿಶ್ ಬ್ರೌನ್ ನಾನು ನಿಮಗೆ ತೋರಿಸ್ತೀನಿ ಯಾವ ಕಲರ್ ಬರಬೇಕು ಅಂತ. ನಿಮ್ಗೆ ಯಾವುದೇ ಸ್ವೀಟ್ ಅಂಗಡಿಲೂ ಇದು ಸಿಗೋಲ್ಲ, ಓಕೆನಾ? ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಏನು ಮಾಡ್ಬೇಕು ಹೇಳಿ, ಆಲ್ ಅಂತ ಬೆಲ್ ಬಟನ್ ಒತ್ತಿದ್ರೆ ದಿನ ಈ ಥರ ಯಮ್ಮಿ ಎಕ್ಸಲೆಂಟ್ ಸ್ವಾದ ಇರೋ ರೆಸಿಪಿ ನಿಮಗೆ ಸಿಗುತ್ತೆ, ಓಕೆನಾ? ನೋಟಿಫಿಕೇಷನ್ನೇ ಬಂದ್ಬಿಡುತ್ತೆ ನಿಮಗೆ, ಓಕೆನಾ? ಬನ್ನಿ ಇದನ್ನು ಹೊಂಬಣ್ಣಕ್ಕೆ ಕರ್ಕೊಳ್ಳೋಣ. ಹೊಂಬಣ್ಣಕ್ಕಿಂತ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿರಲಿ. ಯಾವುದೇ ಸ್ವೀಟ್ ಅಂಗಡಿಲೂ ಸಿಗಲ್ಲ ಈ ಸ್ವೀಟು. ಇದನ್ನು ಕರೆದು ಎತ್ತಿಟ್ಕೊಳ್ಳೋಣ. ಈ ಸೆಕೆಗೆ ಬೆಂಗಳೂರಲ್ಲಂತೂ ತಡ್ಕೊಳಕ್ಕಾಗ್ದಿರೋಷ್ಟು ಬಿಸಿಲು. ಈ ಥರ ಫ್ರಿಜ್ಜಲ್ಲಿ ಮಾಡಿಟ್ಕೊಂಡ್ರೆ ಹೋಗ್ತಾ ಬರ್ತಾ ಬಾಯಿನ ನಿಜವಾಗ್ಲೂ ತಣ್ಣಿಸ್ಬೋದು. ಅಷ್ಟು ತಣ್ಣಕ್ಕಿರುತ್ತೆ ಬಾಯಲ್ಲಿ ತಿಂದೆ. ಸೊ ಬನ್ನಿ ಇದನ್ನೆಲ್ಲ ಕರ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆ ನಮ್ಮ ಸಕ್ಕರೆ ಪಾಕನೂ ರೆಡಿ ಇದೆ. ನಾನು ಅದಕ್ಕೊಂಚೂರು ಜಿಲೇಬಿ ಫುಡ್ ಕಲರ್ ಹಾಕಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು 2ರಿಂದ 3 ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಒಂದೆಳೆ ಪಾಕ ಬಂತು. ಜಿಲೇಬಿ ಫುಡ್ ಕಲರ್ ಹಾಕಿದ್ದೀನಿ. ನಮ್ಮ ಕೋವಾನು ಅಷ್ಟೇ ನೋಡಿ ಎಷ್ಟು ಗಟ್ಟಿಯಾಗಿ ರೆಡಿಯಾಗಿದೆ, ಓಕೆನಾ? ಇನ್ಸ್ಟೆಂಟ್ ಕೋವಾ ನಿಮ್ಮ ಮನೇಲಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ಈಗ ಈ ಬ್ರೆಡ್ ನಾವೇನು ಕರ್ಕೊಂಡಿದ್ದೀವೋ ಅದು ಬಿಸಿ ಇರಬೇಕು, ಪಾಕನೂ ಬಿಸಿ ಇರಬೇಕು, ಓಕೆನಾ? ಇದನ್ನು ಹಾಕ್ಕೊಂಡು ಒಂದೇ 1 ಸೆಕೆಂಡ್ ಅಷ್ಟೇ ಜಾಮೂನ್ ಥರ ಹಾಕಿಡಬಾರ್ದು. ಒಂದೇ ಸೆಕೆಂಡಲ್ಲಿ ಅದು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಎರಡೂ ಬಿಸಿ ಇರಬೇಕು. ನೋಡಿ ಈ ಥರ ಒಂದಕ್ಕೊಂದು ಎಲ್ಲ ಹಾಕ್ಕೊಂಡು ಬ್ರೆಡ್ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಇದು ಯಾವ ಸ್ವೀಟ್ ಅಂಗಡಿಲೂ ಸಿಗಲ್ಲ. ಇದು ಇವತ್ತಿನ ವೀಡಿಯೋಲಿ ನಿಮಗೋಸ್ಕರ ಹೇಳಿ ಮಾಡಿಸಿರೋ ಸ್ವೀಟು. ಸೊ ಈ ಬೇಸಿಗೆಗೆ ಆ್ಯಪ್ಟ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಣ್ಣಕ್ಕಾದರೂ ತಿನ್ಬೋದು, ಬಿಸಿಯಾದರೂ ತಿನ್ಬೋದು. ನನ್ನ ಕೇಳಿದ್ರೆ ಎಕ್ಸಲೆಂಟ್ ಇರೋ ಸ್ವಾದ ನಿಮಗೆ ಬೇಕು ಅಂದರೆ ತಣ್ಣಕ್ಕೆ ಆ್ಯಸ್ ಎ ಡೆಸರ್ಟ್ ಇದನ್ನು ಸರ್ವ್ ಮಾಡಿ, ಓಕೆನಾ? ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಮಾಡಿಟ್ರೆ ಫಟಾಫಟ್ ಅಂತ ಆಗೋಗುತ್ತೆ. 5 ನಿಮಿಷ ಸಾಕು, ಜಾಸ್ತಿ ಐಟಮ್ಸ್ ಏನೂ ಇಲ್ಲ ಇದರಲ್ಲಿ. ನೋಡಿ ಈ ಥರ ಎಲ್ಲ ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನಮ್ಮ ಕೋವಾನು ರೆಡಿ ಇದೆ. ಬನ್ನಿ ಫಿಲ್ಲಿಂಗ್ ಮಾಡ್ತೀನಿ. ಸೊ ಸೂಪರಾಗಿರೋ ಟೇಸ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಇದೇ ಥರ ಬ್ರೆಡ್ಡಲ್ಲಿ ಫಿಲ್ಲಿಂಗಲ್ಲಿ ಸ್ವೀಟ್ ಮಾಡೋಂಗಿದ್ರೆ ಯಾವ ಫಿಲ್ಲಿಂಗ್ ಹಾಕ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ನ ಹಾಕಿ, ಓಕೆನಾ? ಇದಕ್ಕೆ ಮೇಲ್ಗಡೆ ಟೂಟಿ ಫ್ರೂಟಿ ಹಾಕ್ಕೊಳ್ಳಿ, ಚೆರೀಸ್ ಹಾಕ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಏನು ಬೇಕಾದ್ರೂ ಹಾಕ್ಕೊಳ್ಳೋದು ನಿಮ್ಮ ಆಪ್ಷನಲ್ಲು. ನಾನು ಸಿಂಪಲ್ಲಾಗಿ ಕೋವಾ ಹಾಕಿ ಮಾಡಿದ್ದೀನಿ. ಅದೇ ಜಾಗದಲ್ಲಿ ಕೋವಾ ಮಾಡೋ ಜಾಗದಲ್ಲಿ ನಾವು ಇಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು, ಚೆರೀಸ್ ಆ್ಯಡ್ ಮಾಡ್ಬೋದು, ಪ್ಲಮ್ಸು ಟೂಟಿ ಫ್ರೂಟಿ ಬರ್ತಲ್ಲ ಅದನ್ನು ಸಹ ಆ್ಯಡ್ ಮಾಡ್ಬೋದು. ಈ ಥರ ಮಧ್ಯ ನಾನು ಸ್ವೀಟ್ ಕೋವಾ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಬ್ರೆಡ್ ಪೀಸ್ ಇಟ್ಬಿಟ್ಟು ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಲೋಸ್ ಆಫ್ ವ್ಯೂ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ನೋಡಿ. ಎಲ್ಲೂ ಬಿಟ್ಕೊಳ್ಳಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನಿ, ನಿಜವಾಗ್ಲೂ ಹೇಳ್ತೀನಿ ಒಂದೇ 1 ಸೆಕೆಂಡ್ಗೆ ಖಾಲಿ ಆಗುತ್ತೆ. ಅಷ್ಟು ಅದ್ಭುತವಾಗಿ ಅಷ್ಟು ಟೇಸ್ಟಿಯಾಗಿದೆ ಈ ರೆಸಿಪಿ. ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಈ ಥರ ಸ್ವೀಟ್ ಮಾಡಿದ್ದೀರಾ ಯಾವತ್ತಾದರೂ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೋಡಿ ಯಾವ ರೀತಿ ಇದೆ ಅಂತ. ನಾನಿಲ್ಲಿ ಸುಮಾರು ಅರ್ಧ ಪ್ಯಾಕೆಟಷ್ಟು ಬ್ರೆಡ್, ಒಂದು 3ರಿಂದ 4 ಸ್ಲೈಸ್ ತೊಗೊಂಡಿರ್ಬೋದು, ಅದರಲ್ಲಿ ಮಾಡಿರೋದು. ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ಸಾಲ್ಟ್ ಬ್ರೆಡ್ ತೊಗೊಳಕ್ಕೆ ಹೋಗ್ಬೇಡಿ. ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಸಾಲ್ಟ್ ಬ್ರೆಡ್ ತೊಗೊಂಡ್ರೆ ನಾವು ಸ್ವೀಟ್ ಮಾಡೋದ್ರಿಂದ ಉಪ್ಪಿನ ಅಂಶ ಮುಂದೆ ಇರುತ್ತೆ. ಸೊ ಚೆನ್ನಾಗಿ ಬರಲ್ಲ ಸ್ವೀಟ್ ಟೆಕ್ಸ್ಚರು ಮತ್ತು ಟೇಸ್ಟು. ಸೊ ಹಾಳಾಗೋಗುತ್ತೆ. ಸ್ವೀಟ್ ಬ್ರೆಡ್ ತೊಗೊಂಡ್ರೆ ಅಥವಾ ಮಿಲ್ಕ್ ಬ್ರೆಡ್ ತೊಗೊಂಡ್ರೆ, ಮಲ್ಟಿಗ್ರೇನ್ ಬ್ರೆಡ್ ತೊಗೊಂಡ್ರೆ ನೋಡಿ ಉಪ್ಪಿನ ಅಂಶ ಇರಬಾರ್ದು, ಅಷ್ಟೇ ಮೇನ್ ಉದ್ದೇಶ. ನೋಡಿ ಕ್ಲೋಸ್ ಅಪ್ ವ್ಯೂಯಲ್ಲಿ ಯಾವ ಥರ ಕಾಣ್ತಿದೆ ಅಂತ. ಸಕ್ಕರೆ ಪಾಕ ಎಲ್ಲ ಇರ್ಕೊಂಡು ನಮ್ಗೆ ಆ ಶೈನಿಂಗ್ ಗೊತ್ತಾಗ್ತಿದೆ. ಸೊ ಯಮ್ಮಿಯಾಗಿ ಎಕ್ಸಲೆಂಟ್ ಆಗಿರೋ ಬಾಯಿಗೆ ಒಳ್ಳೆ ರುಚಿ ಕೊಡೋ ಸ್ವಾದನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ನ ಹಾಕಿ. ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಬಿಡೋಣ ಅಲ್ವಾ? ಕ್ಲೋಸ್ ಅಪ್ ವ್ಯೂ ನೋಡಿಬಿಟ್ಟು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗಿ ಬರಲಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.